ನಿಮಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು 2012ರಲ್ಲಿ ನಡೆದಿರತಕ್ಕಂಥ NMMS ಪರೀಕ್ಷೆಯಲ್ಲಿ ಸೈನ್ಸ್ನ ಕ್ವಶನ್ ಪೇಪರ್ಸ್ ಅನ್ನು ತಂದಿದ್ದೀನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ಸ್ ಇದಾವೆ. ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ NMMS ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೂ ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಶೇರ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಸೊ ನಾವು 8ನೇ ತರಗತಿ ಕಲಿಕಾ ಚೇತರಿಕೆ ಆಗಿರ್ಬೋದು, ರಾಜ್ಯ ಪಠ್ಯ ಪುಸ್ತಕ ಪ್ರಶ್ನೋತ್ತರಗಳ ವಿಡಿಯೋಗಳಾಗಿರ್ಬೋದು, ಆಮೇಲೆ NMMSಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿನೂ ಕೂಡ ಕ್ವಶನ್ ಆನ್ಸರ್ಸ್ ವಿಡಿಯೋಗಳಿದ್ದಾವೆ. ಒಂದ್ಸರಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ಗಳಿದ್ದಾವೆ, ಅವುಗಳಿಗೆ ಹೋಗಿ ಭೇಟಿ ಕೊಟ್ಟಿದ್ದೆ ಆದರೆ ಸೊ ನಿಮಗೆ ಬೆನಿಫಿಟ್ ಆಗ್ತಕ್ಕಂಥ ತುಂಬ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋಗಳು ನಿಮಗಾಗಿದ್ದಾವೆ ಅಂತ ಹೇಳ್ತಾ ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಇದು ನವೆಂಬರ್ 2012ರಲ್ಲಿ ನಡೆದಿರ್ತಕ್ಕಂಥ 8ನೇ ತರಗತಿಯವರಿಗೆ NMMS ಪರೀಕ್ಷೆಯಲ್ಲಿರ್ತಕ್ಕಂಥ ವಿಜ್ಞಾನ ವಿಷಯದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡುವ. ಸೊ ಫಸ್ಟ್ ಕ್ವಶನ್ ಇತ್ತು ಭೌತಶಾಸ್ತ್ರ ವಿಭಾಗದ. ಒಂದು ಬಸ್ 1 ಗಂಟೆಗೆ 40 ಕಿಲೋಮೀಟರ್ ದೂರ ಕ್ರಮಿಸ್ತದ, ಮುಂದಿನ 1 ಗಂಟೆಯಲ್ಲಿ 50 ಕಿಲೋಮೀಟರ್ ದೂರ ಕ್ರಮಿಸ್ತದ. ಹಾಗಾದರೆ ಬಸ್ಸಿನ ಸರಾಸರಿ ಜವ ಕಂಡು ಹಿಡೀರಿ ಅಂತ ಕೇಳಿದ್ದಾರೆ. ಅದು ಬಂದ್ಬಿಟ್ಟು 45 ಕಿಲೋಮೀಟರ್ ಪ್ರತಿ ಗಂಟೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಜವ ವೇಗ ಮತ್ತು ವೇಗೋತ್ಕರ್ಷಗಳ ಅಂತಾರಾಷ್ಟ್ರೀಯ ಏಕಮಾನಗಳು ಯಾವುವು? ಸೊ ಮೀಟರ್ ಪರ್ ಸೆಕೆಂಡ್ 1, ಮೀಟರ್ ಪರ್ ಸೆಕೆಂಡ್ 1, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಕ್ಕಂಥದ್ದು ಜವ ವೇಗ ವೇಗೋತ್ಕರ್ಷಗಳ SI ಏಕಮಾನ ಆಗಿದಾವ. ಮೂರನೇ ಪ್ರಶ್ನೆ, ಕಾಯದ ದ್ರವ್ಯರಾಶಿ ಬಲ ಮತ್ತು ವೇಗೋತ್ಕರ್ಷಗಳಿಗೆ ಸಂಬಂಧಿಸಿದ ನ್ಯೂಟನ್ ಚಲನೆಯ ಎಷ್ಟನೇ ನಿಯಮ ಇದೆ ಅಂತ ಕೇಳಿದರೆ ಅದು ನ್ಯೂಟನ್ ಚಲನೆಯ 2ನೇ ನಿಯಮ. ಮಂಜುಗಡ್ಡೆಯ ದ್ರವಣ ಬಿಂದು ಏನು ಅಂತ ಕೇಳಿದ್ದಾರೆ, ಅದು ಬಂದ್ಬಿಟ್ಟು 273 K ಅಂತಕ್ಕಂಥದ್ದು ಸರಿಯಾದ ಉತ್ತರ. ಶಬ್ದದ ವೇಗ ಯಾವ ಮಾಧ್ಯಮದಲ್ಲಿ ಕನಿಷ್ಠವಾಗಿರ್ತದೆ ಅಂತ ಕೇಳಿದರೆ ಗಾಳಿಯಲ್ಲಿ ಕನಿಷ್ಠವಾಗಿರ್ತದ. ಚಲನಶಕ್ತಿಯ ಗಣಿತೀಯ ರೂಪ ಕೇಳಿದ್ದಾರೆ, ಅಂದರೆ ಚಲನಶಕ್ತಿಯ ಸೂತ್ರ ರೂಪದಲ್ಲಿ ಉಲ್ಲೇಖಿಸಿದಾಗ ಏನಾಗ್ತದೆ ಅಂತಂದ್ರೆ 2/4 mv² ಅಂತಕ್ಕಂಥದ್ದು ರೈಟ್ ಆನ್ಸರ್. ಭಾರತ ಉಡಾಯಿಸಿದ ಮೊದಲ ಕೃತಕ ಉಪಗ್ರಹ ಯಾವುದು ಕೇಳಿದ್ದಾರೆ, ಸೊ ಆರ್ಯಭಟ್ಟ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಭೂಸ್ಥಿರ ಉಪಗ್ರಹಗಳು ಸುತ್ತುವ ಕಕ್ಷೆ ಎತ್ತರ ಎಷ್ಟಿರ್ತದೆ ಅಂತ ಕೇಳಿದರೆ 36,000 ಕಿಲೋಮೀಟರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. 2 ಸಮತಲ ದರ್ಪಣಗಳ ನಡುವಿನ ಕೋನ 36 ಡಿಗ್ರಿ ಆದರೆ ಎಷ್ಟು ಪ್ರತಿಬಿಂಬಗಳು ಸಿಗ್ತವೆ ಅಂತ ಕೇಳಿದರೆ ಅಲ್ಲಿ 9 ಪ್ರತಿಬಿಂಬಗಳು ಸಿಗ್ತವೆ. ಶಕ್ತಿ ಸಂರಕ್ಷಣಾ ನಿಯಮ ಏನು ಹೇಳ್ತದೆ ಅಂತ ಕೇಳಿದರೆ ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಪಡಿಸಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಒಬ್ಬ ವಿದ್ಯಾರ್ಥಿ ಒಂದು ಮರ 10 ನ್ಯೂಟನ್ ಬಲದಿಂದ ತಳ್ತಾನೆ, ಆದರೆ ಮರ ಚಲಿಸೋದಿಲ್ಲ. ಹಾಗಾದರೆ ಮರ ಆ ವಿದ್ಯಾರ್ಥಿ ಮೇಲೆ ಪ್ರಯೋಗಿಸಿದ ಬಲದ ಪ್ರಮಾಣ ಎಷ್ಟು ಅಂತ ಕೇಳಿದರೆ 10N ಅಂತಕ್ಕಂಥದ್ದು ರೈಟ್ ಆನ್ಸರ್. ತಾಪದ ಅಂತಾರಾಷ್ಟ್ರೀಯ ಏಕಮಾನ ಕೇಳಿದರೆ ಅದು ಕೆಲ್ವಿನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು ರಸಾಯನಶಾಸ್ತ್ರದಲ್ಲಿ 13ನೇ ಪ್ರಶ್ನೆ ಇತ್ತು, ರುದರ್ಫೋರ್ಡ್ ಪರಮಾಣು ಮಾದರಿ ಇದನ್ನು ವಿವರಿಸಲು ವಿಫಲವಾಯಿತು ಕೇಳಿದ್ದಾರೆ. ಸೊ ಅದು ಪರಮಾಣುವಿನ ಸ್ಥಿರತೆ ವಿವರಿಸಲು ವಿಫಲ ಆಯಿತು. ಡಾಲ್ಟನ್ ಪರಮಾಣು ಸಿದ್ಧಾಂತದ 2ನೇ ಹೇಳಿಕೆ ಅಸಿಂಧವಾದದ್ದು ಇವುಗಳ ಆವಿಷ್ಕಾರದ ನಂತರ ಅಂತ ಕೇಳಿದರೆ ಸಮಸ್ಥಾನಿಗಳು ಅಂತಕ್ಕಂಥದ್ದು ರೈಟ್ ಆನ್ಸರ್. H2SO4ನಲ್ಲಿ ಅನುರಾಶಿ ಎಷ್ಟಿದೆ ಅಂತ ಕೇಳಿದರೆ ಅದು 98 ಗ್ರಾಮ್ ಅಂತಕ್ಕಂಥದ್ದು ರೈಟ್ ಆನ್ಸರ್. 1 ಗ್ರಾಮ್ ಹೈಡ್ರೋಜನ್ ಅಣುವನ್ನು ಉತ್ಪಾದಿಸಲು ಎಷ್ಟು ಗ್ರಾಮ್ ಮೆಗ್ನೀಸಿಯಂ ಅನ್ನು ಬೇಕಾಗ್ತದೆ ಅಂತ ಕೇಳಿದ್ದಾರೆ, ಸೊ 12 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮೂಲ ವಸ್ತುಗಳ ಕ್ರಿಯಾಪಟುತ್ವದ ಇಳಿಕೆ ಆಧಾರದಲ್ಲಿ ಸರಿಯಾದ ಅನುಕ್ರಮ ಜೋಡಿ ಕೇಳಿದ್ದಾರೆ, ಅದು ಬಂದ್ಬಿಟ್ಟು ಫಸ್ಟ್ ಒನ್ NaFeCuAg ಅಂತಕ್ಕಂಥದ್ದು ರೈಟ್ ಆನ್ಸರ್. ಉತ್ಕರ್ಷಣಕಾರಿಗಳು ಯಾವುವು ಕೇಳಿದ್ದಾರೆ, ಸೊ 18ರಲ್ಲಿ ಉತ್ಕರ್ಷಣಕಾರಿಗಳು ಹೈಡ್ರೋಜನ್ ಪರಾಕ್ಸೈಡ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಯೋಗಶಾಲೆಯಲ್ಲಿ ಕ್ಲೋರಿನ್ ತಯಾರಿಸುವಾಗ ಬಿಡುಗಡೆಯಾದ ಅನಿಲ ನೀರಿನ ಮೂಲಕ ಹಾಸಬೇಕು ಏಕೆಂದರೆ ಕೇಳಿದ್ದಾರೆ, ಸೊ ಶುದ್ಧೀಕರಣಕ್ಕಾಗಿ ಅಂತಕ್ಕಂಥದ್ದು ಸರಿ ಉತ್ತರ. ಕ್ಲೋರಿನ್ ಚೆಲುವೆಕಾರಿ ಮತ್ತು ಕ್ರಿಮಿನಾಶಕ ಗುಣವಾಗಿ ಬಳಸ್ತಾರೆ ಅಂತ ಕೇಳಿದ್ದಾರೆ, ಸೊ 20ರಲ್ಲಿ ಸರಿಯಾದ ಉತ್ತರ ನೇಸೆಂಟ್ ಆಕ್ಸಿಜನ್ ಅಂತಕ್ಕಂಥದ್ದು. ಸತ್ವಿನ ಪರಮಾಣು ಸಂಖ್ಯೆ 30, ಅದರ ವೆಲೆನ್ಸಿ ಎಷ್ಟು ಕೇಳಿದ್ದಾರೆ 2 ಅಂತಕ್ಕಂಥದ್ದು ರೈಟ್ ಆನ್ಸರ್. ದ್ರವಿಸಿದ ಸೋಡಿಯಂ ಕ್ಲೋರೈಡ್ ಮೂಲಕ ವಿದ್ಯುತ್ ಪ್ರವಾಹ ಹಾಯಿಸಿದಾಗ ಕೇಳಿದ್ದಾರೆ, ಸೊ ಥರ್ಡ್ ಇರ್ತಕ್ಕಂಥದ್ದು ಕ್ಲೋರಿನ್ ಅನಿಲ ಧನ ವಿದ್ಯುದ್ರಾಗ್ರದ ಮೇಲೆ ಬಿಡುಗಡೆ ಆಗ್ತದೆ ಅಂತಕ್ಕಂಥದ್ದು. 23 ಲೋಹ ಮತ್ತು ಅಲೋಹದ ಭಾಗಗಳು ಪರಸ್ಪರ ವಿನಿಮಯಗೊಳ್ಳೋದನ್ನು ಈ ವಿದ್ಯುದ ರಾಸಾಯನಿಕ ಕ್ರಿಯೆಗಳಲ್ಲಿ ಕಾಣ್ತೀವಿ. 23ರಲ್ಲಿ ರಾಸಾಯನಿಕ ದ್ವಿವಿಭಜನೆಯಲ್ಲಿ ಕಾಣ್ತೀವಿ. ಲೋಹ ಮತ್ತು ಅಲೋಹದ ಭಾಗಗಳು ಪರಸ್ಪರ ವಿನಿಮಯಗೊಳ್ಳೋದನ್ನು ರಾಸಾಯನಿಕ ದ್ವಿವಿಭಜನೆಯಲ್ಲಿ ನೋಡ್ತೀವಿ. ಜೀವಶಾಸ್ತ್ರದ ವಿಭಾಗದಲ್ಲಿ ನೋಡೋಣ. ವಾಲ್ವಾಕ್ಸ್ ಮತ್ತು ಪ್ಯಾಂಡೋರಿನಾ ಇವು ಏನು ಅಂತ ಕೇಳಿದ್ದಾರೆ. ಸೊ ವಾಲ್ವಾಕ್ ಮತ್ತು ಪ್ಯಾಂಡೋರಿನಾ ಇವೆಲ್ಲ ಏನಪ್ಪ ಅಂತಂದರೆ ವಸಾಹತುಗಳಲ್ಲಿ ಜೀವಿಸ್ತಕ್ಕಂಥ ಏಕಕೋಶೀಯ ಜೀವಿಗಳು ಅಂತ ಕರಿತೀವಿ. ಸೊ ಏಕಕೋಶಿ ಜೀವಿ ಅನ್ನೋದ್ರೂ ಕೂಡ ಅಡ್ಡಿ ಇಲ್ಲ.
ತೆಂಗಿನ ನಾರು ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ತೆಂಗಿನ ನಾರು ಅಂತಕ್ಕಂಥದ್ದು ಆಧಾರ ಅಂಗಾಂಶಕ್ಕೆ ಉದಾಹರಣೆ ಆಗಿದೆ. ಕೆಳಗಿನವುಗಳಲ್ಲಿ ಪರಾವಲಂಬಿ ಜೀವಿಗಳ ಸರಿಯಾದ ಜೋಡಿ ಯಾವುದು ಅಂತ ಕೇಳಿದ್ರು. ಸೊ 26ರಲ್ಲಿ ಕಸ್ಕ್ಯೂಟ್ ಲಾಡಿ ಹುಳ ಅಂತಕ್ಕಂಥದ್ದಿದೆ ನೋಡಿ, ಇದು ಸರಿಯಾದ ಉತ್ತರ ಇತ್ತು. ಯಾವುದು ಪ್ರೋಟೀನ್ ವಿಶ್ಲೇಷಣೆ ಕ್ರಿಯೆಗೆ ಸಂಬಂಧಿಸಿದ್ದಿಲ್ಲ ಅಂತ ಕೇಳಿದ್ದಾರೆ. ಸೊ 27ರಲ್ಲಿ 3ನೇದು ಸೆಂಟ್ರೋಸೋಮ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಈ ಸೆಂಟ್ರೋಸೋಮ್ ಏನ್ ಮಾಡ್ತದಪ್ಪ ಅಂತಂದ್ರೆ ಪ್ರೋಟೀನ್ಗಳ ಸಂಶ್ಲೇಷಣೆ ಕ್ರಿಯೆಗೆ ಸಂಬಂಧವನ್ನ ಪಟ್ಟಿಲ್ಲ. ವೈನ್ ತಯಾರಿಸಲು ದ್ರಾಕ್ಷರಸಕ್ಕೆ ಈಸ್ಟ್ ಸೇರಿಸಿ ಬಹಳ ದಿನಗಳ ಕಾಲ ಸಂರಕ್ಷಿಸಿ ಇಡ್ತಾರೆ, ಏಕೆ? ಸೊ ಇದು ಏನಪ್ಪ ಅಂದ್ರೆ ಇದು ಆಮ್ಲಜನಕ ರಹಿತ ಉಸಿರಾಟಕ್ಕೆ ಒಂದು ಉದಾಹರಣೆ ಆಗ್ತದ. ಪ್ರಾಣಿಗಳಿಗೆ ಹೋಲಿಸಿದಾಗ ಸಸ್ಯಗಳಲ್ಲಿ ವಿಸರ್ಜನಾ ವಸ್ತುಗಳು ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಾವ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಸಸ್ಯಗಳಲ್ಲಿ ಸ್ನಾಯು ಚಟುವಟಿಕೆಗಳು ಇಲ್ಲದೆ ಇರೋದು ಅಂತಕ್ಕಂಥದ್ದು ಸರಿ ಉತ್ತರ. ನಾವು ವೇಗವಾಗಿ ಓಡ್ತೀವಿ, ಉಸಿರಾಟದ ವೇಗ ಹೆಚ್ಚದ, ಹೃದಯದ ಬಡಿತ ಹೆಚ್ಚಾಗ್ತದ, ಈ ಸಹಕಾರವನ್ನ ಸಾಧ್ಯವಾಗಿಸ್ತದ ಅಂತ ಕೇಳಿದ್ದಾರೆ. ಸೊ ಅದು ಬಂದ್ಬಿಟ್ಟು ನರವ್ಯೂಹ ಅಂತಕ್ಕಂಥದ್ದು ರೈಟ್ ಆನ್ಸರ್. ಆಂತರಿಕ ಗರ್ಭಧಾರಣೆ ಯಾವ ಜೀವಿಗಳಲ್ಲಿ ನಡೆಯೋದಿಲ್ಲ. ಸೊ ಆಂತರಿಕ ಗರ್ಭಧಾರಣೆ ಅಂತಕ್ಕಂಥದ್ದು ಮೀನು ಮತ್ತು ಕಪ್ಪೆಗಳಲ್ಲಿ ನಡೆಯೋದಿಲ್ಲ. ಸಮುದ್ರ ತೀರದ ಪ್ರದೇಶಗಳ ಮಣ್ಣು, ನೀರು, ಆಹಾರದಲ್ಲಿ ಅಯೋಡಿನ್ ಅಂಶ ಹೆಚ್ಚಾಗಿರ್ತಕ್ಕಂಥ ಕಾರಣ ಈ ಪ್ರದೇಶಗಳಲ್ಲಿ ವಾಸಿಸೋ ಜನರಿಗೆ ಸಾಮಾನ್ಯವಾಗಿ ಈ ರೋಗ ಬರೋದಿಲ್ಲ ಅಂತ ಕೇಳಿದ್ದಾರೆ. ಸೊ 32ರಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಗೈಟರ್ ಗಳಗಂಡ ರೋಗ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಕಪ್ಪು ಮಣ್ಣು ಕೃಷಿಗೆ ಅತ್ಯಂತ ಸೂಕ್ತ, ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ 33ರಲ್ಲಿ ಸರಿಯಾದ ಉತ್ತರ ಬರ್ತದ ವಿದ್ಯಾರ್ಥಿಗಳೇ. ಎಸ್, 2ನೇ ಆಪ್ಷನ್ ಹೆಚ್ಚು ತೇವಾಂಶ ಸಾವಯವ ವಸ್ತುಗಳನ್ನು ಹೊಂದಿದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಜೀವಿಗಳು ಮತ್ತು ವೈಜ್ಞಾನಿಕ ಹೆಸರುಗಳನ್ನು ಹೊಂದಿಸಿ ಬರಿಬೇಕಿತ್ತು. ಸೊ 34ರಲ್ಲಿ ಆಪ್ಷನ್ 1 ಇದೆಯಲ್ಲ, ಇದು ಸರಿಯಾದ ಉತ್ತರ ಇದೆ. ಅಂದರೆ ನಾಯಿಯನ್ನು ಕ್ಯಾನಿಸ್ ಫೆಮಿಲಿಯಾರಿಸ್ ಅಂತೀವಿ. ಎಸ್, ಅವಳಿ ಮರವನ್ನು ಫೈಕಸ್ ರಿಲಿಜಿಯಾಯಿಸ್ ಅಂತೀವಿ. ನೆಕ್ಸ್ಟ್ ಕುದುರೆಯನ್ನು ಏನಂತ ಕರಿತೀವಿ? ಈಕ್ವಸ್ ಕ್ಯಾಬಲಸ್ ಅಂತ ಕರಿತೀವಿ. ಕತ್ತೆಯನ್ನು ಏನಂತ ಕರಿತೀವಿ? ಈಕ್ವಸ್ ಅಸಿಲಸ್ ಅಂತ ಕರಿತೀವಿ. ಸೊ ಕುದುರೆಯನ್ನು ಕ್ಯಾಬ್ಲಸ್ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತೇ ಇದೆ. ಮತ್ತು ನಾಯಿಯನ್ನು ಫೆಮಿಲಿಯಾರಿಸ್ ಅಂತ ಕರೀತಾರೆ, ಅದು ಕೂಡ ಕಾಮನ್. ಸೊ ನೆನಪಿನ ಇಟ್ಕೊಳ್ಬೇಕು, ಟ್ರಿಕ್ಸ್ ಇಟ್ಕೊಂಡ್ರೇನೆ ಕೆಲಸ ಆಗೋದು, ಇಲ್ಲಾಂದರೆ ಆಗೋದಿಲ್ಲ. ಮೆಟ್ರೋಕಾಂಡ್ರಿಯಾದ ಮಾತೃಕೆಯಿಂದ ಪ್ಲಾಸ್ಮಿಡ್ನ ಪಾತೃಕೆಗೆ ಒಂದು ಜೈವಿಕ ಅಣು ಚಲಿಸಬೇಕಾಗಿದೆ. ಇದು ಹಾದು ಹೋಗಬೇಕಾಗಿರುವ ಪೊರೆಗಳ ಸಂಖ್ಯೆ ಕೇಳಿದ್ದಾರೆ. ಸೊ ಅದು 4 ಪೊರೆಗಳನ್ನು ಹಾದು ಹೋಗಬೇಕಾಗ್ತದ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೊ ಇಷ್ಟಿತ್ತು ನೋಡಿ 2012ರಲ್ಲಿ ಸೈನ್ಸ್ನಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ವಶನ್ಸ್ಗಳನ್ನು ನೋಡಿದ್ದೀವಿ. ಸೊ ವಿಡಿಯೋಗಳನ್ನು ಲೈಕ್ ಮಾಡಬೇಕು. ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಲು